ನನಗೆ ಭಯ ಆಗೋಯ್ತು. ಎಕ್ಸಾಮ್ ಬರೆಯೋಕೆ ಹೋಗ್ತಾ ಇದ್ದೀನಿ. ಸೊ ಹಾಯ್ ಹಲೋ ಗೈಸ್, ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ನಾನು ಒಂದು ಎಕ್ಸಾಮ್ ಬರೆಯೋಕೆ ಹೋಗ್ತಾ ಇದ್ದೀನಿ. ಹೀಗೆ ಸೆಂಟರ್ ಬಂದ್ಬಿಟ್ಟು ಮಂಗಳೂರು ಬಿದ್ದಿದೆ. ಸೊ ಮಂಗಳೂರಿಗೆ ಹೋಗಿ ಅಲ್ಲಿಂದ ಕೊರಗಜ್ಜ ಟೆಂಪಲ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಿಮಗೂ ತೋರಿಸೋಣ ಟೆಂಪಲ್ಲು ಅಂತ ಹೇಳ್ಬಿಟ್ಟು ಬ್ಲಾಗ್ ಮಾಡ್ತಾಯಿದ್ದೀನಿ. ನೈಟು 10 ಗಂಟೆಗೆ ನನಗೆ ಬಸ್ ಬುಕ್ ಮಾಡಿದ್ದೀನಿ ಸ್ಲೀಪರು. ಹೋಗಿ ಬೆಳಗ್ಗೆ ಒಂದು 6 o'clock ರೀಚ್ ಆಗ್ತೀನಿ. ಹೋಗೋಣ ಬನ್ನಿ. ಪಿಕಪ್ ಪಾಯಿಂಟ್ ಬ್ಯಾಪ್ಟಿಸ್ಟ್ ನಮ್ಮ ಗಾಡಿ. ಗೈಸ್, ಎಕ್ಸಾಮ್ ಅನ್ನಲ್ಲ, ಅದು ಬಂದುಬಿಟ್ಟು ಪ್ರೊಬೇಷನರಿ ಇಂಜಿನಿಯರ್ ಅಂದ್ಬಿಟ್ಟು ಅದು ಹಾಕಿರೋದು. ಕಂಪ್ಯೂಟರ್ ಸೈನ್ಸ್ ಇದೆ, ನಂದು ಆ್ಯಕ್ಚುಲಿ ಇನ್ಫಾರ್ಮೇಷನ್ ಸೈನ್ಸು. ಸೊ ನೋಡೋಣ ಅದು ಸೆಟ್ ಆಗುತ್ತೋ, ವೆರಿಫಿಕೇಷನ್ ಅದು ಸರಿ ಗೊತ್ತಿಲ್ಲ. ಅಟೆಂಡ್ ಮಾಡೋಣ ಅಂದ್ಬಿಟ್ಟು ಜಸ್ಟ್ ಟ್ರೈ ಮಾಡೋಣ ಹೇಗಿರುತ್ತೆ ಪೇಪರು ಅಂತ ಹೇಳಿ ಹೋಗೋಣ ಅಂತ ಡಿಸೈಡ್ ಮಾಡಿ ಹೋಗ್ತಾಯಿದ್ದೀನಿ. ಬೆಳಗ್ಗೆ ಅಷ್ಟರಲ್ಲಿ ರೀಚ್ ಆಗ್ತೀವಿ. ಅಲ್ಲಿ ಹೋಗಿ ಸ್ವಲ್ಪ ಅಲ್ಲಿ ಸ್ಟೇ ಆಗಿಬಿಟ್ಟು ನಾಳೆ ಫ್ರೆಶಪ್ ಆಗಿ ಅಲ್ಲಿಂದ ಹಾಗೆ ಹೋಗಬೇಕು ಅಂತ ಪ್ಲ್ಯಾನು. ನಾನು ಮಂಗಳೂರಿಗೆ ಯಾವತ್ತೂ ಹೋಗಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ನೋಡೋಣ ಹೇಗಿರುತ್ತೆ ಅಂದ್ಬಿಟ್ಟು. ಮೇಯ್ನು ನನಗೆ ಅಲ್ಲಿಂದ ಕೊರಗಜ್ಜ ಟೆಂಪಲ್ ಹೋಗ್ತೀನಲ್ಲ, ಅದೇ ಖುಷಿ. ಬಂತು. ಸೊ ಗೈಸ್, ಇವಾಗ ಮಲ್ಕೊಂಡ್ರೆ ಬೆಳಗ್ಗೆನೇ ಎಚ್ಚರ ಆಗೋದು. ಅಷ್ಟು ಚೆನ್ನಾಗಿದೆ. ಬಟ್ ನನಗೆ ಏನು ತಪ್ಪು ಮಾಡಿದ್ದೀನಿ ಅಂದರೆ ಲಾಸ್ಟ್ ಬ್ಲಾಗ್ ಬುಕ್ ಮಾಡಿಬಿಟ್ಟಿದ್ದೀನಿ ಲಾಸ್ಟಲ್ಲಿ. ಓಕೆ, ಇವಾಗ ಜಸ್ಟು ನೆನ್ಮಂಗ್ಲಲ್ಲಿ ಬ್ರೇಕ್ ಕೊಟ್ಟಿದ್ದಾರೆ ಟೀ ಕುಡಿಯೋಕ್ಕೆ. ಸೊ ಟೀ ಕುಡಿಯೋಣ ಅಂದ್ಬಿಟ್ಟು ಇದ್ದೀನಿ. ಫುಲ್ಲು ಚಳಿ ಗೈಸ್, ಸಿಕ್ಕಾಪಡೆ ನಡ್ಕ. ಎಷ್ಟು ಚೆನ್ನಾಗಿದ್ದಾರೆ ನೋಡ್ರಿ. ಗುಡ್ ಮಾರ್ನಿಂಗ್. ಸೊ ಮಾರ್ನಿಂಗ್ 8 o'clockಗೆ ತೊಕ್ಕೊಟ್ಟು ರೀಚ್ ಆದೆ. ಇಲ್ಲಿ ನಾನು ರೂಮ್ ಬುಕ್ ಮಾಡಿದ್ದೆ. ಸೊ ಅದಕ್ಕೆ ಅಲ್ಲಿಂದ ಒಂದು ಮಿನಿಮಮ್ 850 ಇಂದ 900 ಮೀಟ್ರ್ ಇತ್ತು. ಸೊ ಅದಕ್ಕೆ ಇಲ್ಲಿಂದ ನಡ್ಕೊಂಡು ಹೋಗ್ಬೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ರೂಮ್ಗೆ ಹೋಗಿ ಫ್ರೆಶಪ್ ಆಗಿಬಿಟ್ಟು ಟೆಂಪಲ್ಗೆ ಹೋಗ್ತೀನಿ. ಸೊ ಹೋಗುವ ಬನ್ನಿ. ಫೈನಲಿ ಈಗ ನಮ್ಮ ರೂಮಿಗೆ ಬಂದೆ. ತೋರಿಸ್ತೀನಿ ನೋಡಿ. ಇಲ್ಲೊಂದು ವಾಶ್ರೂಮು, ಇಲ್ಲಿ ನಮ್ಮ ರೂಮ್. ಬರ್ದಾನಿದ್ದೆ, ಏನು ಲಾಸ್ಟ್ ಬುಕ್ಕಿಂಗ್ ಮಾಡಿ ಸಿಕ್ಕಾಪಡೆ ಟಯರ್ಡ್ ಆಗೋಯ್ತು ಅಂದ್ಬಿಟ್ಟು. ಏನು ಅಡ್ವಾಂಟೇಜ್ ಅಂತಂದರೆ ನನಗೆ ನನ್ನ ಎಕ್ಸಾಮ್ ಇರೋದು ಪಕ್ಕದಲ್ಲೇ ಲೆಫ್ಟ್ ಸೈಡು. ಸೊ ಅದ್ರ ಪಕ್ಕನೇ ಮಾಡ್ಕೊಂಡಿದ್ದೀನಿ. ಫ್ರೆಶಪ್ ಆಗಿ ಸ್ನಾನ ಮಾಡಿಬಿಟ್ಟು ಟೆಂಪಲ್ಗೆ ಹೋಗಬೇಕು. ಸೊ ಟೆಂಪಲಿಂದ ಬಂದು ನನಗೆ 3 ಗಂಟೆಗೆ ಎಕ್ಸಾಮ್ ಇದೆ. ನಾನು ತಗೊಂಡು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡ್ರೆ ಅದು ಖಂಡಿತವಾಗ್ಲೂ ಆಗುತ್ತಂತೆ. ಸೊ ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ. ಇವಾಗ ಚೆನ್ನಾಗಿದೆ, ಶಾಂತವಾಗಿದೆ. ಸಿದ್ದೇಶ್ವರಿ ಅಮ್ಮ, ಧರ್ಮೇರ್ ಎಳ್ಳೆರ್ ಸಿರಿಗಳು ಮತ್ತು ಕುಮಾರ. ನೋಡಿ ಇಲ್ಲಿ ಕುಮಾರ ಧಾರು ಸಿರಿ ಸಾಮು ಪಗದಾಡಗ 0 ಬೆರ್ಮೇರ್ ಎಳ್ವೇರ್ ಸಿರಿಗಳು ಮತ್ತು ಕುಮಾರ. ಆದಿಸ್ಥಳ ಸ್ವಾಮಿ ಕೊರಗಜ್ಜ. ಈ ಕನ್ಸ್ಟ್ರಕ್ಷನ್ ಆಗೋಕ್ಕೆ ಇನ್ನು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ, ಬಟ್ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್. ಓಕೆ, ದರ್ಶನ ಮುಗೀತು. ಸೊ ನೆಕ್ಸ್ಟ್ ನನಗೆ ಎಕ್ಸಾಮ್ ಬರೀಬೇಕು. ಸೊ ಇದಕ್ಕೆ ಟಾಟಾ ಬಾಯ್. ನಾವು ಎಕ್ಸಾಮ್ ಬರೆಯೋಕೆ ಹೋಗೋಣ. ತುಂಬ ಲೇಟ್ ಆಗಿಬಿಟ್ಟಿದೆ. 3:30ಗೆ ಚೆಕ್-ಇನ್ ಆಗಬೇಕು ನಾನು. ಶುಕ್ರವಾರ ಎಲ್ಲ ಕೇಳಲಿಕ್ಕಿಲ್ಲ. ಅಷ್ಟು ರಶ್ ಇದ್ದಾರೆ. ಎಲ್ಲಿ ಫಸ್ಟ್ ಹೋಗಿದ್ವಲ್ಲ ಅಲ್ಲೇ. ಇಲ್ಲಿ ಸ್ವಲ್ಪ ಇವಾಗ ಬರ್ತಾ ಇದ್ದಾರೆ. ಈಗ ಫುಲ್ ಫ್ರೆಶಪ್ ಆಗಿ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಸೊ ಇವಾಗ ಎಕ್ಸಾಮ್ ಬರೆಯೋಕೆ ಹೋಗ್ತಾ ಇದ್ದೀನಿ. ಸೊ ನನ್ನ ಔಟ್ಫಿಟ್ ಬಂದು ಈ ರೀತಿ ಇದೆ. ನಿಯರ್ ಬೈಯೇ ನಾನು ಆಗಲೇ ತೋರಿಸ್ದಂಗೆ ಇಲ್ಲಿಂದ ನಿಯರ್ ಬೈಯೇ. ಸೊ ಹೋಗಿದ ತಕ್ಷಣ ಫೋನ್ ಗೀನ್ನೆಲ್ಲ ಬಂದ್ ಮಾಡಿ ಆಲ್ ದ ಬೆಸ್ಟ್ ಎಲ್ಲ ಥ್ಯಾಂಕ್ ಯು. ಹೀಗೆ ಎಕ್ಸಾಮ್ ಕಂಪ್ಲೀಟ್ ಆಯಿತು. ಸೊ ಇವಾಗ ರೂಮಿಗೆ ಬಂದೆ. ಹೆಂಗಿತ್ತು ಅಂದರೆ ಪೇಪರು 120 ಕ್ವಶನ್ ಬೇಯಿಸಿ ಅಪ್ಪ ಅಟೆಂಡ್ ಮಾಡೋಷ್ಟರಲ್ಲಿ ಫುಲ್ ಸೀಕೆ ಆಗ್ಬಿಟ್ಟೆ. ಸೊ ಇವಾಗ ಜಸ್ಟು ಬಂದೆ. ನನಗೆ ಆಲ್ಮೋಸ್ಟ್ 7:30ಗೆ ನಮ್ಮ ರೂಮ್ ರೀಚ್ ಆದೆ, ಪಕ್ಕದಲ್ಲೇ ಅಲ್ವಾ. ಸೊ ಅದಕ್ಕೆ ನಮಗೆ 9:15ಗೆ ಬುಕ್ ಮಾಡಿದ್ದೀನಿ ನಾನು ಸ್ಲೀಪರು. ಸೊ ಬ್ಯಾಕ್ ಟು ಬೆಂಗಳೂರು. ಪಟ ಅಂತೆಲ್ಲ ರೆಡಿ ಆಗಿಬಿಟ್ಟು ನೈಟ್ ಜರ್ನಿ ಮಾಡಬೇಕು. ಇವಾಗ ಬೆಂಗಳೂರಿಗೆ ಹೊರಟಿದ್ದೀನಿ. 9:15ಗೆ ಬಸ್ ಬುಕ್ ಮಾಡಿದ್ದೀನಿ. ಸೊ ಹಾಗಾಗಿ ಆ ಥರದಲ್ಲಿ ಓಡ್ತಾ ಇದ್ದೀನಿ. ಇವಾಗ ಇನ್ನೊಂದು 10 ಮಿನಿಟ್ಸ್ ಇದೆ. ಆ ಬಸ್ಸು ಸಿಕ್ತು, ನನ್ನ ಸೀಟಿಗೆ ಬಂದು ಕೂತ್ಕೊಂಡಿದ್ದೀನಿ. ಸೊ ಸ್ವಲ್ಪ ಮೊನ್ನೆ ಹಿಂದೆ ಬುಕ್ ಮಾಡ್ಕೊಬಿಟ್ಟಿದ್ದೆ. ಇವಾಗ ಮಧ್ಯದ್ರಲ್ಲಿ ಬುಕ್ ಮಾಡ್ಕೊಂಡಿದ್ದೀನಿ. ಆರಾಮಾಗೆ ಸ್ಲೀಪ್ ಮಾಡ್ಕೊಂಡು ಹೋಗ್ಬೋದು. ಕಾಬಡೆ ಟಫ್ ಇತ್ತು. ಎಷ್ಟು ಟಫ್ ಇತ್ತು ಅಂದರೆ ಆಲ್ಮೋಸ್ಟ್ 120 ಕ್ವೆಶನ್ಸ್ ಇತ್ತು. 120 ಕ್ವೆಶನ್ಸು 5 to 7 2 ಅವರ್ಸಲ್ಲಿ ಅಷ್ಟು ಅಟೆಂಡ್ ಮಾಡಬೇಕಾಗಿತ್ತು. ಲಾಸ್ಟಲ್ಲಿ ಹೆಂಗಾಯಿತು ಅಂದರೆ ಲಾಸ್ಟ್ 7 ಮಿನಿಟ್ಸ್ ಇದೆ, 50 ಕ್ವೆಶನ್ ಹಂಗೆ ಬಿಟ್ಕೊಂಡು ಕೂತಿದ್ದೀನಿ. ಆದರೂ ಹೆಂಗೋ ಪಟ ಅಂತ ಮಾಡಿದೆ. ಒಂದು ಎಕ್ಸ್ಪೀರಿಯೆನ್ಸ್ ಅಷ್ಟೇ. ಅದು ಸಕ್ಸಸ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ಏನೋ ಒಂದು ಅಟೆಂಪ್ಟ್ ಅಷ್ಟೇ, ಟ್ರೈ ಮಾಡೋದು. ಹಿಂಗಿರುತ್ತೆ ಗೌರ್ಮೆಂಟ್ದು ಎಕ್ಸಾಮ್ಸ್ ಹೇಗಿರುತ್ತೆ ಅಂತೇಳಿ ಒಂದು ಐಡಿಯಾ. ನಾನು ಯಾವತ್ತೂ ಬರೆದಿರಲಿಲ್ಲ. ಸೊ ಇದು ಖುಷಿಯಾಯಿತು. ಬಟ್ ಏನು ಅಂತಂದರೆ ಬೇಜಾರು ಏನಂತಂದರೆ ಮಂಗಳೂರು. ಸೊ
ಸೊ ಬೆಂಗಳೂರಿಂದ ಮಂಗಳೂರು ಟ್ರಾವೆಲ್ ಮಾಡಿದ್ವಲ್ಲ ಅದೇ ಬೇಜಾರು. ಬಟ್ ಅದೇ ಥರನೇ ನಮಗೆ ಅನುಕೂಲನೂ ಆಯಿತು. ಆಗ ನೀವು ನೋಡ್ದಂಗೆ ವ್ಲಾಗಲ್ಲಿ ಕೊರಗಜ್ಜ ಟೆಂಪಲ್ ನೋಡಿದ್ರಿ, ಪೀಸ್ಫುಲ್ಲಾಗೆ ಚೆನ್ನಾಗಾಯಿತು. ಓಕೆ ಗೈಸ್, ಇವಾಗ ನಿದ್ದೆ. ಸೊ ನೆಕ್ಸ್ಟು ನಾನು ನಿಮಗೆ ಬೆಂಗಳೂರಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಟೇಕ್ ಕೇರ್, ಯು ಗೈಸ್, ಬೈ. ಇವಾಗ ರ್ಯಾಪಿಡಲ್ಲಿ ಬುಕ್ ಮಾಡಿಸ್ಕೊಂಡು ಈಗ ಮನೆಗೆ ರೀಚ್ ಆದೆ. ಏನು ಚಳಿ ಅಂತೀರ ಗೈಸ್, ಯಪ್ಪ ದೇವರೇ ಚಳಿ. ನಾನು ಆಟೋಲ್ಲಿ ಬರಬೇಕಿತ್ತು, ಸುಮ್ಮನೆ ಕಮ್ಮಿ ಅಂದ್ಬಿಟ್ಟು ಬೈಕಲ್ಲೇ ಬಂದೆ. ಸೊ ನಮ್ಮ ಮನೇಲಿ ಎಬ್ಸೋಣ ಅಂದ್ಕೊಂಡೆ, ಯಾಕೆ ಸುಮ್ಮನೆ ಅವ್ರಿಗೆ ತೊಂದರೆ ಅಂತ ಹೇಳ್ಬಿಟ್ಟು ನಾನೇ ಬಂದೆ. ಕರೆಯಲ್ಲಿ ನೋಡಿ ಫುಲ್ಲು ಕೈ ಎಲ್ಲ ಹಿಂಗಾಗ್ಬಿಟ್ಟಿದೆ, ಒಂಥರ ಹಿಂಗೆ ಅನ್ನೋಕ್ಕಾಗ್ತಲ್ಲ, ಅಷ್ಟು ಚಳಿ. ನಿನ್ನೆ ಶಿವಮೊಗ್ಗ ಅಲ್ಲ, ನಿನ್ನೆ ಮಂಗಳೂರಿಂದ ಬಂದು ರೆಸ್ಟ್ ಮಾಡ್ತಿದ್ದೆ. ಮಾರ್ನಿಂಗು ಹಾಗೆ ಬರೋಣ ಅಂತ ಅಂದ್ಬಿಟ್ಟು ಇವತ್ತು ಒಂದು ಕಾರ್ಯಕ್ರಮ ಇತ್ತು. ಸೊ ಇವತ್ತು ಪೂಜೆ ಇದೆ. ಸೊ ಅದಕ್ಕೋಸ್ಕರ ಗೌರಿಬಿದನೂರು ನಮ್ಮ ಅಪ್ಪ ಊರಾಗಿರೋದು, ಬೊಮ್ಮಸಂದ್ರ ಹತ್ರ ಪಕ್ಕದಲ್ಲಿರೋ ದೀಪಾವಳಿಗೆ ಬಂದಿದ್ರಿ. ಒಂದು 8 o'clock ಬಿಟ್ಟು ಈಗ ಒಂದು 10:30 ಹಂಗೆ ರೀಚ್ ಆದ್ವಿ. ನಾನು ಎಲ್ಲಿ ಬಂದಿರೋದು ಅಂತ ನಿಮಗೆ ತೋರಿಸ್ತೀನಿ. ಈ ಟೆಂಪಲ್ ಬಗ್ಗೆ ಏನು ವಿಶೇಷ? ಯಾರನಾಯಕನ ಪಾಳ್ಯ ಅಂತ ಒಂದು ಚಿಕ್ಕ ಗ್ರಾಮ, ದೀಪಾವಳಿ ದೀಪಾವಳಿ ಅಂತೀವಿ ಶಾರ್ಟ್ ಫಾರ್ಮ್ ಆಗಿ. ಇದು ತುಂಬಾ ಪುರಾತನ ಕಾಲದ ದೇವಸ್ಥಾನ. ಈ ವೆಂಕಟರಮಣ ಸ್ವಾಮಿ ದೇವಾಲಯ ಸರ್, ತುಂಬಾ ಚೆನ್ನಾಗಿದೆ ದೇವಸ್ಥಾನ. ನೋಡಿ, ಪ್ರತಿ ಯುಗಾದಿಗೆ ಇಲ್ಲಿ ಒಂದು ರಥೋತ್ಸವ ಮಾಡ್ತಾರೆ. ಇದು ನಾವು ಸ್ಪೆಷಲ್ ಪೂಜೆ ಸಂಡೇ ಆಗಿರೋದ್ರಿಂದ ಇಲ್ಲಿ ಒಂದು ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ತುಂಬಾ ಚೆನ್ನಾಗಿದೆ ನೋಡಿ. ಅಯ್ಯಪ್ಪ ಸ್ವಾಮಿ ಇದೆ, ದೇವರು ತೋರಿಸ್ತೀನಿ ಬನ್ನಿ ನಿಮಗೆ. ಆ ಟ್ರೆಡಿಷನಲ್ ಡನ್ನು ತಗೊಳ್ಳಿ. ಏನ ರಥ ಹೊರಬೇಕು ಬೇಸ್. ಶ್ರೀ ವಾಸುದೇವಾರಾಧನಂ ನಿರಂತರಂ. ಫೈನಲಿ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು, ರಥೋತ್ಸವನ ಮುಗೀತು. ಫುಡ್ ರೆಡಿ, ಕೋಳಿಗಳು ಸ್ವಲ್ಪ ಫ್ರೆಶ್ ಫೀಲ್ ಗೈಸ್, ಚೆಂದ ಇರ್ತದೆ ಒಂಥರ. ಇಲ್ಲಿ ವೈಬ್ಸ್ ಫೀಲ್ಸ್ ಡಿಫ್ರೆಂಟ್. ಇದೇನದು ಒಂಟಿಕೆತ್ತ ಅಂತಾರೆ ಅಲ್ಲ, ಉಸಿರು ಅಯ್ಯಪ್ಪ, ಸವಾಸನೆ ಬೇಡ. ಅಯ್ಯಪ್ಪ, ಇದು ನಮ್ಮ ಅಜ್ಜಿ ಮನೆ ಗೈಸ್, ಹೇಗಿದೆ ನೋಡಿ. ಲಾಸ್ಟ್ ವ್ಲಾಗಲ್ಲಿ ಒಂದ್ಸರಿ ತೋರಿಸಿದ್ದೆ ನಾನು. ಅಲ್ಲಿ ಡಿಫ್ರೆಂಟ್ ಆಗಿಬಿಟ್ಟಿದೆ ಎಲ್ಲ, ಎಲ್ಲ ಹೊಡೆದೋಗ್ಬಿಟ್ಟಿದೆ. ಕುಂಕುಮ್. ಇದು ನಮ್ಮ ದೇವಸ್ಥಾನ. ಅಲ್ಲಿ ಹೋಗಿದ್ವಲ್ಲ ಬೆಳಿಗ್ಗೆ, ಅಲ್ಲಿಂದ 5 ಕಿಲೋಮೀಟ್ರ್ ದೂರದಲ್ಲಿದೆ ಬೊಮ್ಮಸಂದ್ರದಲ್ಲಿ. ದರ್ಶನ ಮಾಡಿಸ್ತೀನಿ ಬನ್ನಿ. ಇದು ನಮ್ಮ ದೇವಸ್ಥಾನ. ನಮ್ಮ ದೇವಸ್ಥಾನದಲ್ಲಿ ಚೌಡೇಶ್ವರಿ ತಾಯಿಯವರಿದ್ದಾರೆ. ಚೌಡೇಶ್ವರಿ ತಾಯಿಯ ವಾಹನ ಸಿಂಹ. ಈ ಕಡೆ ಒಂದು ದೇವಿಯವರಿದೆ, ಉತ್ಸವ ಮೂರ್ತಿ ಚೌಡೇಶ್ವರಿ ತಾಯಿ. ಪೂಜೆ ಮಾಡುತ್ತೇವೆ. ನಮ್ಮ ಪೂಜೆ ಮಾಡೋಕ್ಕೆ ಸಹಾಯ ಮಾಡುವುದು ನಮ್ಮ ಚಿಕ್ಕಪ್ಪನವರು ಬರುತ್ತಿದ್ದಾರೆ. ಅವರ ನೇತೃತ್ವದಲ್ಲಿ ಈಗ ನಾವು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಸ್ಥೆ ತಾಗ್ಮಡಿಪೆ ತೀರ್ಥಂ ದವತಾಗ್ಮಾರಿ ನಾನಾ ಪರಮೇಶ್ವರಿಪೆ ತೀರ್ಥಂ ದವತಾಗಸ್ಯಾಮಿ ಭಗವಾನ್ ಪರಮೇಶ್ವರಿಪೆ ತೀರ್ಥಂ ತಾಗಸ್ಯಾಮಿ. ಎಷ್ಟು ಪವರ್ಫುಲ್ ಅಂದರೆ ಕಾಡು, ವೆರಿ ಪವರ್ಫುಲ್. ಕಟಾಸ್ತಾಸಿದ್ರಸ್ತು ಬಾಲವತ್ಕುಂಭಾಂಶು ಬೋಲ್ಸರೋತಾಗ್ಮಾನ್ ಇಷ್ಟು ದೇವತಾಕ್ಷಪಕಟಾಸ್ತಾಸಿದ್ರಸ್ತು ಮನೋವಾಂಚನಾಸಿದ್ರ. ಎಷ್ಟು ಚೆನ್ನಾಗಾಯ್ತು ಪೂಜೆ. ಪೀಸ್ ಅಂದ್ಕೊಳ್ಳಿ, ದೇವಸ್ಥಾನ ಅಂದ್ರೇ ಒಂಥರ ನೆಮ್ಮದಿ. ಅದು ಅಲ್ಲಿ ಕುತ್ಕೊಂಡು ದೇವ್ರ ಹತ್ರದಿಂದ ಧ್ಯಾನ ಮಾಡಿ ಪೂಜೆ ಮಾಡಿ ಮನಸ್ಸಲ್ಲಿ ಏನೇನು ಅಂದ್ಕೊಂಡಿದ್ಯೋ ಅದೆಲ್ಲ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಸೊ ಒಳ್ಳೇದಾಗುತ್ತೆ. ಆಯಿತು, ಬೆಳಗ್ಗೆಯಿಂದ ಇಷ್ಟೊತ್ತವರೆಗೂ ಸಮಯ ಕಳೆದಿದ್ದಾಯಿತು. ಸೊ ಇವಾಗ ಬೆಂಗಳೂರಿಗೆ ಹೋಗುವ ಗೈಸ್. ಈ ದಾರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ, ಚಿಕ್ಕಬಳ್ಳಾಪುರ ರೂಟು ಮಂಚನಹಳ್ಳಿ ರೂಟು ಹೈವೇ ಸಕ್ಕತ್ತಾಗಿ ಮಾಡಿದ್ದಾರೆ. ದಾರಿ ಮಾತ್ರ ಫುಲ್ಲು ಘಾಟ್ ಸೆಕ್ಷನ್. ರೆಸ್ಟ್ ತಗೊಂತೀನಿ, ನಮ್ಮ ಅಪ್ಪ ಹೊಡಿಸ್ತಾರೆ. ನನ್ನ ಕುಂಕುಮ ನೋಡಮ್ಮ ಹೆಂಗಿಟ್ಟಿದ್ದಾರೆ ಇಲ್ಲಿ, ನಾನು ನೋಡೇ ಇರಲಿಲ್ಲ. ಯಪ್ಪ ದೇವ್ರ, ಈಗ ನೋಡಿ ಭಯ ಆಗೋಯ್ತು ನನಗೆ. ನನ್ನ ಮುಖ ನೋಡಿ ನನಗೆ ಭಯ ಆಗೋಯ್ತು. ದೊಡ್ಡದಾಗಿ ಇಟ್ಟಿದ್ದಾರೆ ಯಪ್ಪ. ಓಕೆ, खत्म, बाय बाय, टाटा, गुड बाय, गया.